ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ತಿರುಪತಿ ಡೇ 5. ಗೈಸ್, ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಐ ಮೀನ್ ದ ಲಾಂಗ್ ಒನ್. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್. ನೋಡಿ, ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದ್ದೀನಿ. ರಂಗೋಲಿ ಹಾಕಿಬಿಟ್ಟು ಹೊಸ್ಲಿಗೆ ಸ್ವಲ್ಪ ಹೂವು ಇಟ್ಟು ನೆಕ್ಸ್ಟ್ ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಅಲಂಕಾರ ಮಾಡಿದ್ದೀನಿ. ಇಲ್ಲಿ ಹಿಮಾನಿಗೆ ಅವರಪ್ಪ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ. ದ್ವಿತಾದ ಆಲ್ರೆಡಿ ಆಯಿಲ್ ಮಸಾಜ್ ಆಗಿ ಸ್ನಾನನೂ ಆಗಿದೆ. ಸೊ ಡ್ರೆಸ್ ಒಂದು ಬಾಕಿ ಇತ್ತು, ಇಟ್ ವಾಸ್ ಟೂ ಹಾಟ್ ದೇರ್. ಸೊ ನೆಕ್ಸ್ಟು ಹಿಮಾನಿಗೂ ಸ್ನಾನ ಮಾಡಿಸಿ ಅವರಿಬ್ಬರನ್ನೂ ದೇವ್ರ ಮನೇಲಿ ಬಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ವಿ. ಸೊ ಇಲ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಲುಕ್ ಅಟ್ ಹಿಮಾನಿಸ್ ಲಾಂಗ್ ಹೇರ್, ಎಷ್ಟು ಕ್ಯೂಟಾಗಿದೆಯಲ್ಲ. ಪೂಜೆ ಎಲ್ಲ ಮುಗಿಸಿ ಸೊ ದರ್ಶನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ನಮಗಿಲ್ಲಿ 8 o'clockಗೆ ದರ್ಶನ 4 o'clockಗೆ ದರ್ಶನ ಇರೋದು. ನಾವು ಅವತ್ತು ಫ್ರೈಡೇ, ಸೊ ರಾವ್ಕಾಲ 10:30 12 ಅಲ್ಲ, ಬಿಫೋರ್ ದ್ಯಾಟ್ ನಾವು ಸ್ಟಾರ್ಟ್ ಆದ್ವಿ 10 o'clock ಹಾಗೆ. ಅಕ್ಕ ತಂಗಿ ಇಬ್ಬರು ಹಿಂದೆ ಕೂತಿದ್ದಾರೆ. ಇಲ್ಲಿಂದ ನಾವು ತಿರುಮಲ ಬೆಟ್ಟಕ್ಕೆ ಹೋಗಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿ ನೋಡಿ ಸ್ಟಾರ್ಟ್ ಆಗಿದ್ದೀವಿ. ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಪ್ರತಿಯೊಂದು ವ್ಲಾಗಲ್ಲೂ ನಾನು ಈ ಬೆಟ್ಟನ ಕಂಪಲ್ಸರಿ ಹಾಕ್ತಾಯಿದ್ದೀನಿ. ಸೊ ಮೇ ಬಿ ಬೋರ್ ಆಗಿರ್ಬೋದು, ಅದರಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ, ಡೋಂಟ್ ಮೈಂಡ್. ನನಗೇನೋ ಈ ಬೆಟ್ಟ ತೋರಿಸಿದ್ರೇ ಈ ವ್ಲಾಗ್ ಕಂಪ್ಲೀಟ್ ಆದಂಗೆ ಅಂತ. ಓಕೆ ಫೈನ್. ಸೊ ಇವಾಗ ನಾವು ಡೈರೆಕ್ಟಾಗಿ ಹಿಮಾನಿನ, ದುಹಿತಾನ, ನಮ್ಮತ್ತೆ, ಜೀವನ್ ಇಷ್ಟು ಜನ ನಾವು ಹೋಗಿದ್ದು. ಆಮೇಲೆ ಹಿಮಾನಿ ಅವ್ರ ದೊಡ್ಡಪ್ಪ. ನಾವು ರೂಮ್ಸಿಗೆ ಚೆಕ್ ಇನ್ ಆಗಿಬಿಟ್ಟು ನೆಕ್ಸ್ಟು ಕಾರ್ಯಕ್ರಮಗಳು ಮುಗಿಸೋಣ ಅಂತ ಹೋಗಿದ್ದು. ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಅಂತ ನೋಡಿ. ಅಲಿಪಿರಿ ರೀಚ್ ಆದ್ವಿ ಫೈನಲಿ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಓಕೆ, ಗರುಡ ಅವ್ರನ್ನ ಒಂದು ರೌಂಡ್ ಆ್ಯಸ್ ಯೂಶ್ವಲ್, ನಿಮಗೆ ಗೊತ್ತಲ್ಲ, ಆಲ್ವೇಸ್ ವಿ ಡೂ ದಟ್. ನೀವು ಅಬ್ಸರ್ವ್ ಮಾಡಿದ್ರೆ ಈ ರೌಂಡ್ ತಿರುಗಿದ ತಕ್ಷಣ ನೋಡಿ 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 ಬಂತು. ಸೊ ನೆಕ್ಸ್ಟು ಏನು ಅಂದರೆ ಶಾಕಿಂಗು, ರೈಟ್ ಫ್ರಮ್ ದಿಸ್ ಪಾಯಿಂಟ್ ಟಿಲ್ ಆ ಚೆಕ್ಕಿಂಗ್ ಪಾಯಿಂಟ್ ಮುಗಿಸೋವರೆಗೂ ಕಾಣಿಸ್ತಾ ಇದೆಯಾ ಜಾಮು, ಕಂಪ್ಲೀಟ್ ಜಾಮ್ ಇತ್ತು. ಸೊ ಅಲ್ಲೇ ನಮ್ಗೆ ಆಲ್ಮೋಸ್ಟ್ 12 o'clock ಆಗೋಯ್ತು. ಸೊ ಇಲ್ಲಿವರೆಗೂ ನೋಡೋದ್ರಲ್ಲ. ಈಗ ನೋಡಿ, ಅಕ್ಕ ಅವ್ರ ಕೂದಲು ತುಂಬ ಬ್ಯೂಟಿಫುಲ್ಲಾಗಿದೆ. ಸೊ ಎಷ್ಟು ಜಾಮ್ ಆಗಿದೆ ಅಂದರೆ ಇಂಚ್ ಮೂವ್ ಆಗ್ತಿತ್ತು ಆ್ಯಕ್ಚುಲಿ, ಅಷ್ಟು ಜಾಮ್ ಇತ್ತು. ನೋಡಿ ಆರ್ಚ್ ಎಲ್ಲಿದೆ ಅಂತ ಕಾಣಿಸುತ್ತೆ, ಅಷ್ಟು ದೂರದಲ್ಲಿ ನಾವಿದ್ವಿ. ಯೂಶ್ವಲಿ ನಮಗೆ 5-10 minutes ಅಷ್ಟೊತ್ತಿಗೆ ಲೈಕ್ ಇಲ್ಲಿ ನಾವು ಚೆಕ್-ಇನ್ ಮುಗಿಸ್ಕೊಂಬಿಡ್ತೀವಿ. ನೀವು ಬಿಲೀವ್ ಇಟ್ ಆರ್ ನಾಟ್, ಆಲ್ಮೋಸ್ಟ್ ನಮಗೆ 1.5 hour ಆಯಿತು ಚೆಕ್ ಮಾಡಿ ಮೂವ್ ಆಗೋದಕ್ಕೆ. ಸೊ ಫೈನಲಿ ಚೆಕ್-ಇನ್ ಆಗಿದ್ಮೇಲೆ ಇಲ್ಲಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಓಂ ನಮೋ ನಾರಾಯಣಾಯ. ವೆಂಕಟೇಶ್ವರ ಸ್ವಾಮಿ, ನಾವೇನೇನು ತಪ್ಪು ಮಾಡಿದ್ವೋ ಅದನ್ನೆಲ್ಲ ಕ್ಷಮಿಸಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲರಿಗೂ ಹ್ಯಾಪಿಯಾಗಿರೋ ಥರ ಬ್ಲೆಸ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು ದೇವ್ರನ್ನ. ನಥಿಂಗ್ ಮಚ್. ಎಲ್ಲರೂ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರಬೇಕು ಅಷ್ಟೇ. ಸೊ ಬೆಟ್ಟ ಹತ್ತಿ ಇದು ಹಾಫ್ ವೇ ಬಂದಿದ್ದೀವಿ. ನೋಡಿ ಇಲ್ಲಿ ಬೆಟ್ಟದ ಮೇಲೂ ಎಷ್ಟು ಜಾಮ್ ಆಗಿದೆ ಅಂತ. ಒಂದು ಚೂರು ಗ್ಯಾಪ್ ಇಲ್ಲದೆ ಇರೋಂಗೆ ಬರ್ತಾನೆ ಇತ್ತು ಕಾರ್ಸು. ಫೈನಲಿ ಬೆಟ್ಟ ರೀಚ್ ಆಗಿದ್ವಿ. ಎಂಟರ್ ದ ಆರ್ಚ್. ಓಕೆ, ಗೀತೋಪದೇಶ ವೆರಿ ಅಟ್ರಾಕ್ಟಿವ್. ಒನ್ಸ್ ರೀಚ್ ಆಗಿದ ತಕ್ಷಣ ಓಂ ನಮೋ ನಾರಾಯಣಾಯ. ಫೈನಲಿ ರಿವೀಲಿಂಗ್ ದ ಸಸ್ಪೆನ್ಸ್ ಗೈಸ್. ಫೈನಲಿ ಅಷ್ಟು ದೊಡ್ಡ ಕೂದಲು ಆಫ್ಟರ್ 5 years, ಆ ಬ್ಯೂಟಿಫುಲ್ ಸ್ಮೈಲ್ ನೋಡಿ. ಇದು ಆ ಸ್ಟೋರಿ ಇಷ್ಟು ನಾನು ಏನೇ ಕೇಳಿದ್ನೋ ಅದಕ್ಕೆ ಆನ್ಸರ್ ಇದು.
ನನ್ನ ಅರ್ಕೆ ಮಾಡ್ಕೊಂಡಿದ್ದೆ ಹಿಮಾನಿಗೆ. ನನಗೆ ಸ್ವಲ್ಪ ಲೈಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಸ್ಟೇಜಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಆಮೇಲೆ ವಾಟ್ ಆಮ್ ಐ ಡೂಯಿಂಗ್ ಅಂದ್ಬಿಟ್ಟು ಹಿಮಾನಿನ ಕೇಳಿದೆ, ಆರ್ ಯು ಹ್ಯಾಪಿ ಅಂದರೆ ಮತ್ತೆ ಬೆಳೆಯುತ್ತಲ್ಲ, ಸೊ ವಾಟ್ ಐ ಆಮ್ ಗಿವಿಂಗ್ ಇಟ್ ಫಾರ್ ಜೆ ಅಂದು. ಓಕೆ, ಇವಾಗ ಹಿಮಾನಿ ಕೂತಿದ್ದಾಳಲ್ಲ ಅದೇ ಪ್ಲೇಸಲ್ಲೇ, ಐ ಮೀನ್ ಲೈಕ್ ನೆಕ್ಸ್ಟ್ ಟು ದಟ್ ಹಿಮಾನಿಗೆ ರೈಟ್ ಸೈಡಲ್ಲಿ ಆ್ಯಕ್ಟರ್ ಪವನ್ ಕಲ್ಯಾಣ್ ಇದ್ದಾರೆ ನೋಡಿ, ಅವ್ರ ವೈಫು ಅಲ್ಲೇ ಹೆಡ್ ಶೇವ್ ಮಾಡಿಸಿದ್ದು. ಅದು ಹೇಳೋ ಅಷ್ಟೊತ್ತಿಗೆ ಶಿ ಫೆಲ್ಟ್ ವೆರಿ ಹ್ಯಾಪಿ. ಹೌದಾ, ನಾನು ಅಲ್ಲಿ ಮಾಡಿಸ್ತಾ ಇದ್ದೀನಾ? ಓಕೆ, ಸೊ ನೆಕ್ಸ್ಟ್ ಅವರಪ್ಪ. ಇವಾಗ ಎಲ್ಲ ಹೆಡ್ ಶೇವ್ ಆಗಿದ್ಮೇಲೆ ರೂಮಿಗೆ ಬಂದ್ವಿ. ಈಗ ದರ್ಶನಕ್ಕೆ ಹೋಗೋ ಟೈಮ್ ಆಲ್ಮೋಸ್ಟ್ 3 o'clock ಆಗಿದೆ. ಸೊ ಗೈಸ್, ನಾವು ಇಲ್ಲಿಂದ ಡೈರೆಕ್ಟ್ ದರ್ಶನಕ್ಕೆ ಹೋಗಬೇಕಾದ್ರೆ ಹಿಡ್ದಿದ್ದು ಫೋಟೋ ಲೈಕ್ ಇಟ್ ಟುಕ್ 3 hours ಫಾರ್ ಅಸ್. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಊಟ ಮುಗಿಸ್ಕೊಂಡು ಅಲ್ಲೇ ನಾವು ರೂಮ್ ಸೇರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9 o'clock ಆಯಿತು. ಆಮೇಲೆ ಹಿಮಾನಿಗೆ ಕಿವಿ ಚುಚ್ಚಿಸ್ಬೇಕಾಗಿತ್ತು, ಅದನ್ನು ಚುಚ್ಚಿಸ್ಬಿಟ್ಟು ಅಲ್ಲಿಂದ ನಾವು ಡೈರೆಕ್ಟು ರೂಮ್ಗೆ ಹೋಗಿ ಮಲಗ್ಕೊಂಡ್ವಿ. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.